ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ನೀವೆಲ್ಲ ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತೇನೈತಲ್ಲ ಮತ್ತೊಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋ ಐತಿ ಆಸ್ಮೋ ನ್ಯಾನೋ ಕ್ಯಾಮ್ರಾದ್ದು. ಇದನ್ನು ಎದಕ್ಕೆ ತೊಗೊಂಡೇನ ಅಂತಂದ್ರೆ ಆಲ್ರೆಡಿ ನನ್ನ ಕಡೆ ಒಂದು ಆ್ಯಕ್ಷನ್ ಕ್ಯಾಮ್ರಾ ಐತಿ. ಬಟ್ ಇದನ್ನು ಮೌಂಟ್ ಮಾಡೋಕೆ ಹೆಲ್ಮೆಟ್ ಬೇಕು. ಬಟ್ ಎಲ್ಲ ಕಡೆ ಹೆಲ್ಮೆಟ್ ತೊಗೊಂಡು ಓಡಾಡೋಕ್ಕಾಗಲ್ಲ. ಆಮೇಲೆ ಇದನ್ನು ಎಲ್ಲೂ ಇಲ್ಲೆಲ್ಲ ಪ್ಲೇಸ್ ಮಾಡೋಕ್ಕಾಗಿಲ್ಲ. ಅಕಸ್ಮಾತ್ POV ಶಾರ್ಟ್ಸ್ ತೊಗೋಬೇಕಂದ್ರೆ ಐಫೋನು ಹಿಡ್ಕೊಂಡು ಶೂಟ್ ಮಾಡ್ಬೇಕು, ರಿಸ್ಕ್ ಇರ್ತೈತಿ ಹೊರಗೆ ಎಲ್ಲರೂ ಶೂಟ್ ಮಾಡ್ಬೇಕಾರೆ. ಇದನ್ನ ಎದಕ್ಕೆ ತೊಗೊಳ್ಳೋ ಐಡಿಯಾ ಬಂತಂತಂದ್ರೆ ಏರ್ಪೋರ್ಟ್ನಾಗ ಲಾಸ್ಟ್ ಟೈಮ್ ನಂಗೆ ಹೆಲ್ಮೆಟ್ ಹಾಕೊಂಡು ಹೋಗಕ್ಕೆ ಬಿಟ್ಟಿಲ್ಲ ಅವ್ರು. ಸೊ ಪೂರ ಏನು ಮನಾಲಿ ವ್ಲಾಗ್ ಐತಲ್ಲ ಫೋನ್ನಾಗ ಶೂಟ್ ಮಾಡಿದೆ ನಾನು. ಬಟ್ ಬೈಕ್ ಎಷ್ಟೊಂದು ಶಾರ್ಟ್ ಮಿಸ್ ಆದವು. ಯಾಕಂದ್ರೆ ವಿಂಡಿಗೆ ಬೈಕ್ ಫೋನ್ ತಡೆಯಂಗಿಲ್ಲ. ವಿಂಡ್ ಬ್ಲಾಸ್ಟಿಗೆ ಫೋನ್ ಹಿಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಕೈತಿ. ಬಟ್ ಇದು ಕ್ಯಾಮ್ರಾ ಫುಲ್ ಕಾಂಪ್ಯಾಕ್ಟ್ ಐತಿ. ಇದು ಎಲ್ಲಿ ಬೇಕಾದಲ್ಲಿ ಅಟ್ಯಾಚ್ ಮಾಡ್ಬೋದು. ಅದ್ರ ಸಲುವಾಗಿ ಇದ್ರಾಗ ಶೂಟ್ ಮಾಡೋಕಂತ ಇದನ್ನು ತರಿಸೀನಿ. ಬರ್ರಿ ಇದರ ಅನ್ಬಾಕ್ಸಿಂಗ್ ನೋಡೋಣಂತ. $64 GB ಮಾಡಲ್. ಇದ್ರಾಗ 1/1.3 inch ಸೆನ್ಸರ್, 4K at 60 FPS and 10-bit D-Log M, lightweight, and it is a standard combo. ಇದರ ಮೇಲೆ ಕರೆಕ್ಟ್ ಹಚ್ಬಿಟ್ಟಾರಪ್ಪ ಇವರು. Pen is mightier than sword. Okay, first box. Movable attachment. Okay, next type C to type C cable. Next this is cap clip. Okay, next protective case with magnet. Okay, DJI dock, DJI Nano. ಇದು ನೋಡ್ಬೋದು ನೀವಿಲ್ಲ ಎಷ್ಟು ಸಣ್ಣದೈತಿ. ಜಸ್ಟ್ ನನ್ನ ಬಟ್ ಅಷ್ಟೇ ಐತಿ. ಇದು ಈಸಿಲಿ ಕ್ಯಾರಿ ಮಾಡ್ಬೋದು. ಈಸಿಲಿ ಇದರಲ್ಲೇ ವೀಡಿಯೋಸ್ ಮಾಡ್ಕೋಬೋದು. ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಇದ್ರ ಜೊತೆ ಒಂದು ಪ್ರೊಟೆಕ್ಟಿವ್ ಕೇಸು ಸಿಗ್ತೈತಿ. ಸೊ ನೀವು ಜಸ್ಟ್ ಇದ್ರಾಗ ಹಾಕಿ ನಿಮ್ದು ಹೆಂಗೆ ಬೇಕಾದಂಗೆ ಶೂಟ್ ಮಾಡ್ಬೋದು. ಏನು ಸ್ಕ್ರ್ಯಾಚಸ್ ಡೆಂಟ್ಸ್ ಏನೂ ಬರೋಂಗಿಲ್ಲ. ಸೊ ನಿಮಗೊಮ್ಮೆ ಹಾಕಿ ತೋರಿಸ್ತೇನಂತ. ಇಷ್ಟ ಸಿಂಪಲ್. ನೆಕ್ಸ್ಟ್ ಏನು ಅಂತಂದ್ರೆ ಇದ್ರ ಜೊತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದು ಲಾಕೆಟ್ ಕೊಡ್ತಾರೆ ಅವರು. ಸೊ ಈ ಲಾಕೆಟ್ ಏನಂತಂದ್ರೆ ಇಲ್ಲೇ ಇದರದ್ದು ರಬ್ಬರ್ ಟೈಪ್ ಪ್ಯಾಡ್ ಏನೋ ಐತಿಲ್ಲೇ ಇದು ಸ್ವಲ್ಪ ಹೋಲ್ಡ್ ಮಾಡ್ತೈತಿ. ನೆಕ್ಸ್ಟ್ ಏನಂತಂದ್ರೆ ಇದನ್ನು ಡೈರೆಕ್ಟಾಗಿ ನಾವು ಈ ಟೈಪ್ ಹಾಕೋಬೇಕು. ಈಗ ನೆಕ್ಸ್ಟ್ ಈ ಕ್ಯಾಮ್ರಾನ ಜಸ್ಟ್ ಹಿಂಗೆ ಅಟ್ಯಾಚ್ ಮಾಡಿದರೆ ಮುಗಿದು ಸೊ ನಾವು ಹ್ಯಾಂಡ್ಸ್ ಫ್ರೀ ಆಗಿ ಏನು ಬೇಕಾದ ಆ್ಯಕ್ಷನ್ ಮಾಡ್ಬೋದು. ಕೈ ಒಳಗೆ ಫೋನ್ ಹಿಡ್ಕೊಳ್ಳೋ ನೆಸಸರಿ ಇಲ್ಲ. ಸೊ ಆರಾಮ್ಸೆ ಶೂಟಿಂಗ್ ಮಾಡ್ಬೋದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಿದೆ ಅಂತಂದ್ರೆ ಭಾಳ ಕಾಂಪ್ಲೆಕ್ಸ್ ಸೆಟಪ್ ಏನೂ ಬೇಡ. ಇಲ್ಲಿ ಮೈಕ್ ಐತಿ DJI ಇದು ಇಷ್ಟು ಸ್ಮಾಲ್ ಇದು ಇಷ್ಟು ಮಿನಿ ಐತಿ. ಇದು ಮತ್ತು ಈ ಕ್ಯಾಮ್ರಾ ಇಷ್ಟಿದ್ರೆ ಸಾಕು. ಆರಾಮ್ಸೆ ಎಲ್ಲಿ ಬೇಕಾದಲ್ಲಿ ಶೂಟ್ ಮಾಡ್ಬೋದು. ಏನು ಬೇಕಾದ್ರೆ ಶೂಟ್ ಮಾಡ್ಬೋದು. ಇದ ಕನ್ವೀನಿಯನ್ಸ್ ನನಗೆ ನಾ ಮನಾಲಿ ವ್ಲಾಗಿಗೆ ಹೋದಾಗ ಇರಲಿಲ್ಲ. ಅಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡಿದೆ ನಾನು. ಬಟ್ ಯಾವ ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕಂತಂದ್ರೆ ಇಷ್ಟು ಹ್ಯಾಂಡಿ ನನ್ನ ಕಡೆ ಏನೂ ಇರಲಿಲ್ಲ. ಏನಂದ್ರೂ ನಾನು ಫೋನ್ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಬೈಕ್ ಹೊಡಿಬೇಕಾದ್ರೆ ಏನಾಗಿತ್ತು ವಿಂಡ್ ಸಲುವಾಗಿ ಫೋನ್ ಹಿಂಗೆ ಹಿಡ್ಕೊಂಡ್ರು ಹಿಂಗೆ ಮೂವ್ ಆಕಿತ್ತು. ಫೋನಿಂದ ಕಳ್ಕೊಳ್ಳೋ ರಿಸ್ಕ್ ಬೇಡ ಅಂತಂದ್ರೆ ಈ ಮಿನಿ ಕ್ಯಾಮ್ರಾ ತಂದಿದ್ದು. ಆ್ಯಕ್ಚುಲಿ ಈ ಆ್ಯಕ್ಷನ್ ಕ್ಯಾಮ್ರಾನು ವರ್ಕ್ ಆಗ್ತಿತ್ತು. ಬಟ್ ನಿಮ್ಗೆ ಗೊತ್ತೈತಿ ಏರ್ಪೋರ್ಟ್ನಾಗ ಇದನ್ನು ಒಯ್ಯಕ್ಕೆ ಕೊಡಲಿಲ್ಲ ಅಂತಂದು. ಏರ್ಪೋರ್ಟ್ನಾಗ ಇದನ್ನು ಒಯ್ಯಕ್ಕೆ ಕೊಡ್ಲಾರ್ದಕ್ಕೆ ಹೆಲ್ಮೆಟ್ ಪೂರ ನಂದೇನು ಸೆಟಪ್ ಇತ್ತಲ್ಲ
ವೇಸ್ಟ್ ಆದಂಗೆ ಆತ. ಈ ಕ್ಯಾಮ್ರಲ್ಲಿ ಹೋದ್ರೂ ಭಾಳ ಅಂದ್ರೆ ಇಟ್ಟು ಟೈಮ್ ಲ್ಯಾಪ್ಸ್ ಮಾಡಿದೆ ನಾನು, ಅದು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಇದ್ರದ್ದು ಪ್ರಾಕ್ಟಿಕಲ್ ಯೂಸಸ್ ನಿಮ್ಗೆ ಗೊತ್ತಾಗಿರ್ಬೋದು. ಇದೇನೈತಲ್ಲ ಇದನ್ನು ನಾವು ಎಲ್ಲಿ ಬೇಕಾದಲ್ಲಿ ಅಟ್ಯಾಚ್ ಮಾಡ್ಬೋದು. ಅಟ್ಯಾಚ್ ಮಾಡಿ ಜಸ್ಟ್ ಈ ಕ್ಯಾಮ್ರಾ ಇಲ್ಲಿಂದ ತೆಗೆದು ಇದ್ರ ಮೇಲೆ ಡೈರೆಕ್ಟ್ಲಿ ಹಿಂಗೆ ಮೌಂಟ್ ಮಾಡ್ಬೋದು. ಇಷ್ಟು ಈಸಿ ಐತಿ. ಅಷ್ಟೇ ಅಲ್ಲ, ಬೇಕಂತಂದ್ರೆ ಈ ಕ್ಯಾಮ್ರಾನ ಇಂಥಲ್ಲೆಲ್ಲರೂ ಅಟ್ಯಾಚ್ ಮಾಡ್ಬೋದು ಈಸಿಯಾಗಿ, ಬೀಳಂಗಿಲ್ಲ ಕ್ಯಾಮ್ರಾ. ಎಲ್ಲಿ ಬೇಕಾದಲ್ಲಿ ಶೂಟ್ ಮಾಡೋ ಕನ್ವೀನಿಯನ್ಸ್ ನನ್ನ ಕಡೆ ಇರಲಿ ಅಂತಂದ್ರೆ ನಾನು ಈ ಕ್ಯಾಮ್ರಾ ತೊಗೊಂಡಿದ್ದೆ. ಅನ್ಬಾಕ್ಸಿಂಗ್ ವಿಡಿಯೋ ಹೆಂಗೆ ಆಗೈತೆ ನಿಮ್ಗೆ ಅಕಸ್ಮಾತ್ ಇಷ್ಟ ಆಗಿದ್ರೆ ನಾನು ಕಮೆಂಟ್ ಮಾಡಿ ಡೆಫಿನೆಟ್ಲಿ ಹೇಳ್ರಿ. ಇದೇನೈತಲ್ಲ ಹ್ಯಾಟ್ ಕ್ಲಿಪ್ಪಿಂದಿದೆ, ನೀವೇನಾರು ಹ್ಯಾಟ್ ಹಾಕ್ಕೊಂಡ್ರೆ ಅಲ್ಲೇ ಹಾಕೊಳ್ಳೋ ಕ್ಲಿಪ್. ಈಗ ನನ್ನ ಕಡೆ ಐತಿ ಹ್ಯಾಟ್, ಬಟ್ ಪ್ರಾಕ್ಟಿಕಲ್ ಯೂಸಸ್ ಈ ವಿಡಿಯೋ ಒಳಗೆ ಬೇಡ. ನಿಮ್ಗೆ ಸಿಗ್ತೇನಂತ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಚಲೋ ವ್ಲಾಗ್ ಒಳಗೆ ಇದ್ರ ಪ್ರಾಕ್ಟಿಕಲ್ ಯೂಸಸ್ ಜೊತೆ. ಅಲ್ಲಿ ಮಟ ಬಾಯ್ ಬಾಯ್.